ನಮಸ್ಕಾರ ವೀಕ್ಷಕರೇ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೀಕ್ಷಕರೇ, ಸದ್ಯಕ್ಕೆ ಇಡೀ ರಾಜ್ಯದ ಕಣ್ಣೀಗ ದಾವಣಗೆರೆ ಹಾಗೂ ಬಾಗಲಕೋಟೆ ಜಿಲ್ಲೆಯ ಮೇಲಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ನಡೀತಾ ಇರೋದು ಈಗ ಬರೀ ಉಪಚುನಾವಣೆ ಮಾತ್ರ ಅಲ್ಲ, ಬದಲಾಗಿ ಅದೊಂದು ಪ್ರತಿಷ್ಠೆಯ ಕಾಳಗ ಆಗಿ ಮಾರ್ಪಟ್ಟಿದೆ. ಚುನಾವಣಾ ಕಣದಲ್ಲಿರುವಂತಹ ಬಾಗಲಕೋಟೆಯಲ್ಲಿ ರಾಜಕೀಯ ವಾತಾವರಣ ಸಾಕಷ್ಟು ಬಿಸಿಯಾಗಿದೆ. ವಿಶೇಷವಾಗಿ ವಕ್ಫ್ ಸಚಿವ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಸ್ಥಳೀಯವಾಗಿ ದೊಡ್ಡ ಮಟ್ಟದ ವಿರೋಧ ವ್ಯಕ್ತ ಆಗ್ತಾ ಇರೋದು ಈಗ ತೀವ್ರ ಚರ್ಚೆಗೆ ಕಾರಣವಾಗಿದೆ. ವೀಕ್ಷಕರೇ, ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಈಗ ಸ್ವತಃ ಅವರದ್ದೇ ಸಮುದಾಯದವರಿಂದ ರೆಡ್ ಸಿಗ್ನಲ್ ಸಿಗ್ತಾ ಇದೆ. ಅಂದ್ರೆ ಕಾಂಗ್ರೆಸ್ ತನ್ನ ಎಂದಿನ ಪ್ಲಾನ್ ನಂತೆ ಮುಸ್ಲಿಂ ಮತಗಳನ್ನ ಸೆಳೆಯೋದಕ್ಕೆ ಜಮೀರ್ ಅವರನ್ನ ಅಖಾಡಕ್ಕೆ ಇಳಿಸುವಂತಹ ಒಂದು ಪ್ಲಾನ್ ಅನ್ನ ಮಾಡಿತ್ತು. ಆದ್ರೆ ಈಗ ಇಲ್ಲಿ ಸೀನ್ ಏನಾಗಿದೆ, ಉಲ್ಟಾ ಹೊಡೆದಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬಾಗಲಕೋಟೆಯ ಮುಸ್ಲಿಂ ಮುಖಂಡರು ಹಾಗೂ ಅಂಜುಮನ್ ಕಮಿಟಿಯ ನೂತನ ಪದಾಧಿಕಾರಿಗಳು ಈಗ ರೊಚ್ಚಿಗೆ ಎದ್ದಿದ್ದಾರೆ. ಸಚಿವರ ವಿರುದ್ಧ ಬೀದಿಗೆ ಇಳಿದಿರುವಂತಹ ಅಷ್ಟೂ ಜನ ಕೂಗ್ತಾ ಇರೋದು ಒಂದೇ ಘೋಷಣೆ, ಗೋ ಬ್ಯಾಕ್ ಜಮೀರ್ ಅಹ್ಮದ್ ಅಂತ. ಜಮೀರ್ ಅಹ್ಮದ್ ಅವರ ಪ್ರಚಾರಕ್ಕೆ ಬಾಗಲಕೋಟೆ ಕಡೆ ತಲೆ ಕೂಡ ಹಾಕಬಾರ್ದು. ಒಂದು ವೇಳೆ ಅವರು ಬಂದ್ರೆ ನಾವು ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿ ಅಂಜುಮನ್ ಕಮಿಟಿ ಮತ್ತು ಅವರ ಬೆಂಬಲಿಗರು ಈಗ ಖಡಕ್ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಜಮೀರ್ ಅವರ ನಾಯಕತ್ವಕ್ಕೆ ಸ್ವತಃ ಸಮುದಾಯದಲ್ಲೇ ವಿರೋಧ ವ್ಯಕ್ತ ಆಗ್ತಾ ಇರೋದು ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ರೀತಿಯ ನಡುಕ ಹುಟ್ಟಿಸಿದೆ ಅಂತಾನೆ ಹೇಳ್ಬಹುದು. ಜೊತೆಗೆ ಇತ್ತೀಚಿನ ವಕ್ಫ್ ಆಸ್ತಿ ವಿಚಾರದ ಕಿಚ್ಚು ಕೂಡ ಇನ್ನೂ ಆರಿಲ್ಲ. ಇದು ಕೂಡ ಒಂದು ಕಾರಣ ಆಗಿರಬಹುದು ಜನರ ಆಕ್ರೋಶಕ್ಕೆ ಅಂತ ಹೇಳ್ಬಹುದು. ಇಲ್ಲಿ ಮತ್ತೊಂದು ವಿಚಾರವನ್ನ ನಾವು ಗಮನಿಸಬೇಕು. ಮುಸ್ಲಿಂ ಮತಗಳು ವಿಭಜನೆಯಾದ್ರೆ ಅಥವಾ ಮತದಾನದ ಪ್ರಮಾಣ ಒಂದ್ ವೇಳೆ ಕಡಿಮೆ ಆದ್ರೆ, ಅಂದ್ರೆ ದಾವಣಗೆರೆಯಲ್ಲಿ ನಡೀತಿದ್ಯಲ್ಲ ಮತ ಬಾಯ್ಕಾಟ್ ಮಾಡುವಂತಹ ಒಂದು ಪ್ಲಾನ್, ಅದೇನಾದ್ರೂ ಇಲ್ಲಿ ಬಾಗಲಕೋಟೆಯ ಜನ ಕೂಡ ಅದೇ ರೀತಿ ಮಾಡಿದ್ರೆ ಅದು ಇಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುವಂತಹ ಸಾಧ್ಯತೆ ಇದೆ. ಒಟ್ನಲ್ಲಿ ಬಾಗಲಕೋಟೆ ಈಗ ಉಪಚುನಾವಣೆ ಬರೀ ಎರಡು ಪಕ್ಷಗಳ ನಡುವಿನ ಹೋರಾಟವಾಗಿ ಉಳಿದಿಲ್ಲ, ಅದು ನಾಯಕತ್ವ ಮತ್ತು ಅಸ್ತಿತ್ವದ ಪ್ರಶ್ನೆ ಕೂಡ ಆಗಿದೆ. ಜಮೀರ್ ಅಹ್ಮದ್ ಅವರು ಈ ವಿರೋಧದ ನಡುವೆ ಕೂಡ ಒಂದು ವೇಳೆ ಬಾಗಲಕೋಟೆಗೆ ಹೋಗ್ತಾರಾ? ಒಂದು ವೇಳೆ ಅವರು ಎಲ್ಲವನ್ನ ಮೀರಿ ಬಾಗಲಕೋಟೆಗೆ ಹೋದ್ರೆ ಅಲ್ಲಿನ ಪರಿಸ್ಥಿತಿ ಏನಾಗಬಹುದು ಅನ್ನೋದು ಸದ್ಯದ ಕುತೂಹಲ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.